ಫೇಸ್ಬುಕ್ನಲ್ಲಿ ಯಾವುದಾದ್ರೂ ಒಂದು ಪ್ರೊಫೈಲ್ ನೋಡಿದ ತಕ್ಷಣ ಚೆನ್ನಾಗಿದೆ, ಜೊತೆಗೆ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಂಥ ಒಂದು ಪ್ರೊಫೈಲ್ನ ರಿಕ್ವೆಸ್ಟ್ ಏನು ಬಂದಿರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ಆದರೆ ಇಂಥ ರಿಕ್ವೆಸ್ಟನ್ನು ಫೇಸ್ಬುಕ್ನಲ್ಲಿ ಅಕ್ಸೆಪ್ಟ್ ಮಾಡೋಕ್ಕೂ ಮುಂಚೆ ಈ ಸ್ಟೋರಿ ನೀವು ನೋಡಲೇಬೇಕು. ಅಂಥ ಖದೀಮರು ನಿಮ್ಮಂಥ ಪ್ರೊಫೈಲ್ಗಳನ್ನೇ ಹುಡುಕ್ತಾ ಇರ್ತಾರೆ, ನಿಮ್ಮ ಜೊತೆ ಚಾಟ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಆನ್ಲೈನ್ ಕಾನ್ವರ್ಸೇಷನ್ ನಡೆಸ್ತಾರೆ. ಕಾನ್ವರ್ಸೇಷನ್ ನಡೆಸಿದ ಮೇಲೆ ನಿಮ್ಮ ಜೊತೆ ಸಲಿಗೆ ಬೆಳೆಸ್ಕೊಳ್ತಾರೆ. ಬೆಳೆಸ್ಕೊಂಡ್ಮೇಲೆ ಶುರುವಾಗೋದು ಅವರ ಅಸಲಿ ಆಟ. ಸೊ ಆ ಚಾಟಿಂಗ್ ಪ್ರೊಸೆಸ್ನಲ್ಲಿ ನಿಮ್ಮ ಫೋಟೋಸ್ ಅಥವಾ ವೀಡಿಯೋಸ್ ಎಕ್ಸ್ಚೇಂಜ್ ಆಗುವಂಥದ್ದು ಇದೇ ಇರುತ್ತೆ. ಸೊ ಅದಾದಮೇಲೆ ಆ ವಿಡಿಯೋಗಳನ್ನ ಫೋಟೋಗಳನ್ನ ಇಟ್ಕೊಂಡು ಅವ್ರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ವಿಪರ್ಯಾಸ ಏನು ಗೊತ್ತಾ, ನೀವು ಯಾವ ವ್ಯಕ್ತಿ ಅಂತ ಅಂದ್ಕೊಂಡು ಮೆಸೇಜ್ ಮಾಡ್ತಿರ್ತೀರೋ ಆ ವ್ಯಕ್ತಿ ಆಗಿರೋದೇ ಇಲ್ಲ, ಜೊತೆಗೆ ಆ ಡೀಟೇಲ್ಸು ಕೂಡ ಫೇಕ್ ಆಗಿರುತ್ತೆ. ನಿಮ್ಮ ಜೊತೆ ಈ ಥರ ಚಾಟಿಂಗ್ನಲ್ಲಿ ಕ್ಲೋಸ್ ಆಗ್ತಿದ್ದ ಹಾಗೆಯೇ ಫ್ಯಾಮಿಲಿಲಿ ಯಾರೋ ಒಬ್ಬರು ಅಡ್ಮಿಟ್ ಆಗಿದ್ದಾರೆ, ದುಡ್ಡಿಲ್ಲ, ದುಡ್ಡು ಕಟ್ಟಬೇಕು, ದುಡ್ಡು ಕಳಿಸಿ ಅಂತೆಲ್ಲ ಹೇಳಿ ನಿಮ್ಮಿಂದ ಹಣವನ್ನು ಪಿಕ್ತಾರೆ. ಇದರ ಜೊತೆಗೆ ಫೇಕ್ ಕಮರ್ಷಿಯಲ್ ಪ್ರೊಫೈಲ್ಗಳನ್ನೂ ಕೂಡ ಕ್ರಿಯೇಟ್ ಮಾಡಿ ಈ ವಸ್ತು ಇಷ್ಟು ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ತಗೊಳ್ಳಿ ಅಂತ ಹೇಳಿ ನಿಮಗೆ ಆ ಆ್ಯಡ್ಸ್ ಬರೋ ಥರ ನೋಡ್ಕೊಳ್ತಾರೆ. ಅಕಸ್ಮಾತ್ ನೀವೇನಾದರೂ ಅದಕ್ಕೆ ಅಟ್ರ್ಯಾಕ್ಟ್ ಆಗಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲೂ ಕೂಡ ನೀವು ವಂಚನೆಗೊಳಗಾಗುವಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಯಾವಾಗ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ಡೀಟೇಲ್ಸನ್ನು ನೀವು ಎಂಟರ್ ಮಾಡ್ತೀರೋ ಆಗ ಆ ಕಂಪ್ಲೀಟ್ ಡೀಟೇಲ್ಸನ್ನು ಇವರು ಕೈವಶ ಮಾಡಿಕೊಂಡು ನಿಮ್ಮ ಪ್ರೊಫೈಲಲ್ಲಿರುವಂಥ ಅಷ್ಟು ಪಾಸ್ವರ್ಡನ್ನು ಚೇಂಜ್ ಮಾಡಿ ಜೊತೆಗೆ ನಿಮ್ಮ ಪ್ರೊಫೈಲಿಂದನೇ ಅವರು ಪೋಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ನಿಮಗೆ ಗೊತ್ತಿಲ್ಲದಿರೋ ಹಾಗೆ. ಇದಾದಮೇಲೆ ಅವರು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಯಾವಾಗ ಅವರ ಹಣದ ಡಿಮ್ಯಾಂಡಿಗೆ ನೀವು ಒಪ್ಪಿಲ್ಲ ಅಂತಾದರೆ ಆಗ ನಿಮ್ಮ ಫೋಟೋಸ್ ವೀಡಿಯೋಸ್ ಏನು ಅವ್ರ ಹತ್ರ ಇರುತ್ತಲ್ಲ, ಸೊ ಅದನ್ನು ನಿಮ್ಮ ಫ್ರೆಂಡ್ಸ್ ಲಿಸ್ಟ್ಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಾಗಿದ್ರೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂಥ ವಂಚಕರಿಂದ ನಮ್ಮನ್ನು ನಾವು ಯಾವ ಥರ ರಕ್ಷಣೆ ಮಾಡ್ಕೊಳ್ಬೋದು ನೋಡ್ತಾ ಹೋದರೆ, ಮೊದಲನೇದಾಗಿ ಅನ್ನೋನ್ ಪ್ರೊಫೈಲ್ಗಳಿಂದ ಬರುವಂಥ ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ಆ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಅಂಥ ಅಪರಿಚಿತರ ಜೊತೆಗೆ ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನನ್ನು ಹಂಚ್ಕೊಳ್ಳೋಕೆ ಹೋಗಬೇಡಿ. ಅವ್ರು ತೋರಿಸುವಂಥ ಆಸೆ ಆಮಿಷಗಳಿಗೆ ಬಲಿಯಾಗಕ್ಕೆ ಹೋಗಬೇಡಿ. ಜೊತೆಗೆ ಅವ್ರು ಕಳಿಸುವಂಥ ಲಿಂಕನ್ನು ಕ್ಲಿಕ್ ಮಾಡಬೇಡಿ ಅಥವಾ ಅವ್ರು ಹೇಳುವಂಥ ಆ್ಯಪ್ಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ. ಇದೆಲ್ಲವನ್ನು ಕುರಿತು ನಿಮ್ಗೆ ಏನಾದರೂ ಡೌಟ್ ಬಂದರೆ ತಕ್ಷಣವೇ ಸೈಬರ್ ಕ್ರೈಮ್ ಪೊಲೀಸರ ಹತ್ರ ಹೋಗಿ ನೀವು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿ. ಸೊ ಇಂಥ ಸಾಮಾಜಿಕ ಜಾಲತಾಣದಲ್ಲಿ ಸಿಗುವಂಥ ವಂಚಕರ ಬಗ್ಗೆ ಇರಲಿ ಎಚ್ಚರ ಎಚ್ಚರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.